ಹಾಯ್ ನಮಸ್ಕಾರ. ನನ್ನ ಹೆಸರು ಸುನೀತಾ ಅಂತ. ನಾನು ದುಬೈಯಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ರೀಸೆಂಟಾಗಿ ನನಗೆ ಲಿಂಕ್ಡ್ಇನ್ನಲ್ಲಿ ತುಂಬ ಮೆಸೇಜಸ್ ಬರ್ತದೆ. ಅಂದರೆ ಕನ್ನಡಿಗಾಸ್, ನಾನ್ ಕನ್ನಡಿಗಾಸ್, ಊರಿಂದ ಅಂದರೆ ಬೆಂಗಳೂರಲ್ಲಿರೋರು ಅಥವಾ ಇಂಡಿಯಾದಲ್ಲಿರೋರು ಇಲ್ಲಿಗೆ ಬರೋದಕ್ಕೆ ಪ್ಲ್ಯಾನ್ ಮಾಡ್ತಿರೋರು ತುಂಬ ಕೇಳ್ತಿರೋದು ಹೆಂಗಂದರೆ, ರೆಫರ್ ಮಾಡಿ ಜಾಬಿಗೆ, ರೆಫರ್ ಮಾಡಿ ಜಾಬಿಗೆ, ಹಿಂಗೆ ಕೆಲಸ ತೊಗೋಬೋದು. ರೀಸೆಂಟಾಗಿ ಇಲ್ಲಿ ಬಂದಿರೋರು ಅಂದರೆ ಅವ್ರಿಗೆ ಜಾಬ್ ಎಕ್ಸ್ಪೀರಿಯನ್ಸ್ ಅಲ್ಲಿ 8-9 ಇಯರ್ಸ್ ಇದೆ, ಬಟ್ ಏನೋ ಒಂದು ಹೋಪಲ್ಲಿ ಇಲ್ಲಿ ಬಂದು ಆಲ್ರೆಡಿ 3 ಮಂತ್ಸ್ 4 ಮಂತ್ಸ್ ಆಗೋಗಿದೆ ಅಂಥವ್ರಿಗೆ ನಾನು ಒಂದು ಸಜೆಷನ್ನು, ನಾನು ಜಾಬ್ ಹುಡುಕಿದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ನಾನು ಆ್ಯಕ್ಚುಲಿ ಬಂದಿದ್ದು ಬೆಟರ್ ನನ್ನ ಸ್ಟೋರಿ ಹೇಳಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ಒಂದೊಂದೇ ವಿಡಿಯೋದಲ್ಲಿ ನಾನು ಸ್ಟೋರಿ ಹೇಳ್ತೀನಿ. ನಾನು ಬಂದಿದ್ದು ಅಕ್ಟೋಬರ್ 2016 ಅಂದರೆ ಅಕ್ಟೋಬರ್ 2020 16ಗೆ ನಾನು ದುಬೈಗೆ ರೀಚ್ ಆಗಿದ್ದು. ನಂದೊಂಥರ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ನಾನು. ಇಟ್ಸ್ ಏನಂತಾರೆ, ಆನ್ ಸ್ಪಾಟ್. ಆ ಮೂಮೆಂಟಲ್ಲಿ ಅಂದರೆ ಆವಾಗಿದ್ದ ಸಿಚುವೇಶನ್ಗೆ ಯಾರ ಮನೆಯಲ್ಲೂ ಅಂದರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋಕ್ಕೆ ಬಿಡ್ತಿರ್ಲಿಲ್ವೇನೋ, ಬಟ್ ನಮ್ಮಪ್ಪ ಒಪ್ಕೊಂಡ್ರು, ನಮ್ಮ ಮನೇಲಿ ಒಪ್ಕೊಂಡಿದ್ದಕ್ಕೆ. ಸೊ ಐ ಕೇಮ್. ನಾನು ಅಬ್ರಾಡಲ್ಲಿ ವರ್ಕ್ ಮಾಡಿದ್ದೀನಿ. ಅದನ್ನು ಯಾವಾಗಾದರೂ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಆವಾಗ ನನಗೆ ವೀಸಾಕ್ಕೆಲ್ಲ ಅಷ್ಟೊಂದು ರೆಸ್ಟ್ರಿಕ್ಷನ್ ಇರಲಿಲ್ಲ, ಬಿಕಾಸ್ ದುಬೈ ರನ್ ಆಗೋದೇ ಟೂರಿಸ್ಟ್ ಅವರಿಂದ. ಸೊ ಟೂರಿಸ್ಟ್ ವೀಸಾ ಓಪನ್ ಇತ್ತು ಒಂದೇ ಒಂದು ಕಂಟ್ರಿಲಿ. ಈವನ್ UAEಯಲ್ಲಿ ದುಬೈ ವೀಸಾ ಮಾತ್ರ ಅಲ್ಲೋ ಇತ್ತು. ನಿಮಗೆ ಗೊತ್ತಿರೋ ಹಂಗೆ ಅಂದರೆ ಈ ಟ್ರಾವೆಲ್ ವೀಸಾ ಅಥವಾ ವಿಸಿಟ್ ವೀಸಾ ಅಂತ ಎಲ್ಲ ಎಮಿರೇಟ್ಸ್ಗೂ ಡಿಫ್ರೆಂಟ್ ವೀಸಾಸ್ ಇದೆ. ಸೊ ಸೇಮ್ ದುಬೈ ಮಾತ್ರ ಅವಾಗ ಓಪನ್ ಇದ್ದಿದ್ದು. ಸೊ ದುಬೈಗೆ ಬಂದೆ ನಾನು. ಬಂದ್ಬಿಟ್ಟು ನನಗೆ ಬರ್ತಾನೆ 4,000 ನಾಮ ಹಾಕಿ ಹೋದರು. 4,000 ಅಂದರೆ ಇಂಡಿಯನ್ ರುಪೀಸ್ ಅಲ್ಲ, ದಿರಾಮ್ಸಲ್ಲಿ 4,000 ನಾಮ ಹಾಕಿ ಹೋದರು. ತುಂಬ ದೊಡ್ಡ ಸ್ಕ್ಯಾಮಲ್ಲಿ ಬಿದ್ದಿದ್ದೆ. ವಿತಿನ್ 10 ಡೇಸಲ್ಲಿ. ಹೆಂಗೆ ಅಂದರೆ, ನಾನು ರಿಟರ್ನ್ ಹೋಗೋಕ್ಕೆ ವಿತಿನ್ 12 ಡೇಸಲ್ಲಿ ವಾಪಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಪುಣ್ಯ ಚೆನ್ನಾಗಿತ್ತು. ಯಾರೋ ಒಂದು 4 ಜನ ಪುಣ್ಯಾತ್ಮರು ಬಂದಿದ್ದ ಥರ ಬಂದು ಕನ್ನಡ ಸಂಘದವರು ಹೆಲ್ಪ್ ಮಾಡಿದ್ರು. ಆ್ಯಂಡ್ ಇವತ್ತಿಗೆ ಸ್ಥಿತಿಲಿ ಇದಿಲ್ಲ ಅಂದರೆ ಲೈಕ್ ಹ್ಯಾವ್ ಟು ಥ್ಯಾಂಕ್ಫುಲ್ ಫಾರ್ ದೆಮ್. ಅಂದರೆ ಹೆಲ್ಪ್ ಅಂದರೆ ಕಾಸಿನ ಹೆಲ್ಪ್ ಅಂತ ಅಲ್ಲ, ಲೈಕ್ ದೇ ಹೆಲ್ಪ್ ಮೀ ಟು ಹೌ ಟು ಸರ್ಚ್ ಅ ರೂಮ್, ಅಂದರೆ ಹೇಗೆ ರೂಮೆಲ್ಲ ಹುಡುಕ್ಬೋದು, ಹೇಗೆ ಜಾಬೆಲ್ಲ ಹುಡುಕ್ಬೋದು, ಯಾವುದು ಆ್ಯಕ್ಚುಯಲ್ ಸಿಚುವೇಶನ್ ಅಂತ ನನಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೋಗಿದ್ರು. ಸೊ ಹೆಲ್ಪ್ ಮಾಡಿದ್ದಾರೆ, ಆ ಥರ ಹೆಲ್ಪ್ ಮಾಡಿದ್ದಾರೆ. ಸೊ ಆ ಥರ ಹೆಲ್ಪ್ ತೊಗೊಂಡು ಸಮ್ಹೌ ನಾನು ಸರ್ವೈವ್ ಆದೆ. ಐ ಫೇಸ್ಡ್ ಅ ಲಾಟ್ ಆಫ್ ಥಿಂಗ್ಸ್. ಒಂದೇ ವಿಡಿಯೋದಲ್ಲಿ ತುಂಬ ಲಾಂಗ್ ಆಗುತ್ತೆ. ವಾಚ್ ನೆಕ್ಸ್ಟ್ ವಿಡಿಯೋ.